ಯಾಕ್ರಿ ಅಂಗಡಿ ಹತ್ರ ಹೋಗಲ್ವಾ? ಇನ್ನು ಸುಮ್ಮನೆ ಇಲ್ಲೇ ಇದ್ದೀರಾ? ಹೋಗ್ಯಾತ. ನನಗೆ ಯಾಕೆ ಬೇಜಾರ, ತಲೆ ಎಲ್ಲ ತಿಕ್ಲಿಡ್ದಂಗೆ ಆಗೈತಿ. ನನಗೆ ತಲೆ ಎಲ್ಲ ಒಯ್ಕೊಂಡು ಹೋದಂಗೆ ಆಗ್ತೈತಿ. ನನ್ನ ಕೈಲಿ ಆಗದೇ ಇಲ್ಲ. ರೀ ಹಂಗೆ ಅನ್ಬೇಡ್ರಿ ಕಣ್ರಿ. ನಮಗೆ ಇವಾಗ ಅಂಗಡಿನೇ ಆಧಾರ. ಅಂಗಡಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇವಾಗ. ಅದಕ್ಕೇ ಹೋಗ್ರಿ. ಅಲ್ಲಿ 3-4 ದಿನ ರಜಾ ಮಾಡಿದ್ದೀರಾ, ಹೋಗಲ್ಲ ಅಂತಂದರೆ ಎಲ್ಲ ರೀತಿಯ ವ್ಯಾಪಾರ ಆಗುತ್ತೆ ಅಷ್ಟೇ. ನಾನು ಬೇರೆನೇ ಎಲ್ಲ ಒಡವೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನನ್ನ ಹತ್ರ 10 ಲಕ್ಷ ರೂಪಾಯಿ ಐತಲ್ಲ, ಅದಕ್ಕೆಲ್ಲ ಒಡವೆ ಮಾಡಿಸ್ಕೊಂಡು ಬರ್ತೀನಿ ಕಣ್ರಿ. ಬಂಗಾರ ದಿನದಿನಕ್ಕೂ ರೇಟ್ ಆಗ್ತೈತಂತೆ. ಅದಕ್ಕೆ ದುಡ್ಡು ಇಟ್ಕೊಂಡ್ರೆ ಅದೇನು ಪ್ರಯೋಜನ ಇರಲ್ಲ. ಅದಕ್ಕೇ ನಾನು ಒಡವೆ ಮಾಡಿಸ್ಕೊಳ್ಳೋಣ ಅಂತ. ಬಂಗಾರ 1 ಲಕ್ಷ ದಾಟುತ್ತಂತೆ. ಒಂದು ತೊಲಕ್ಕೆ 1 ಲಕ್ಷ ಆಗುತ್ತಂತೆ. 1 ಗ್ರಾಮಿಗೆ 10,000 ಆಗುತ್ತಂತೆ ಕಣ್ರಿ. ಅದಕ್ಕೇ ಬಂಗಾರ ಮಾಡಿಸಿಟ್ಕೊಳ್ಳೋಣ ಅಂತ. ಹೋಗತ್ತ, ಏನನ್ನು ಮಾಡಿಸ್ಕೊಂಡು ಹೋಗು. ನನಗೆ ತಲೆ ಕೆಡಿಸ್ಬೇಡ. ನನ್ನ ಕೈಲಿ ಆಗಲ್ಲ ಅಂತ ಅಂದರೆ ಹೋಗು 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 ಅಂತೀಯ. ನನಗೆ ತಲೆ ಕೆಟ್ಟೋಗೈತೆ. ಅಲ್ಲಿ ಅವಳು ಫ್ರೀ 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 ಅಂತ ಹೇಳಿ ಅಲ್ಲಿ ಕೊಡ್ತಾ ಇದ್ದಾಳೆ. ಅಲ್ಲಿ ವ್ಯಾಪಾರ ಆಗಲ್ಲ, ಏನಿಲ್ಲ. ನನಗೆ ತಲೆ ಕೆಟ್ಟೋಗೈತೆ. ಹೋಗು, ಬಂಗಾರನ ಮಾಡಿಸ್ಕ, ಏನನ್ನ ಮಾಡಿಸ್ಕ. ಅಲ್ಲಿ 5 ಲಕ್ಷ ಹೋತು, ಇನ್ನೂ ಎಲ್ಲನ ಕಳ್ಕೊಂಡು ಬೀದಿಗೆ ಬೀಳ್ಬೇಕಾಗುತ್ತೆ. ಹೋಗು. ಅಯ್ಯೋ ರೀ, ಅದು ಯಾಕಂಗೆ ರೇಗಾಡ್ತಾ ಇದ್ದೀರಾ? ಅಯ್ಯೋ, ಹೇಳಿದ್ದ ಅರ್ಥ ಮಾಡ್ಕೊಳ್ರಿ. ನಾನು ಬಂಗಾರ ತಗೊಳ್ತೀನಿ ಅಂದರೆ ನಾನೇ ನಿನ್ನ ಕಳೀತಿಲ್ಲ ದುಡ್ಡ. ಬಂಗಾರ ತೊಗೊಂಡ್ರೆ ಮನೇಲಿ ಬಂಗಾರ ಇರುತ್ತೆ ಅಂತ ಹೇಳಿ ನಾಳೆ ಹೊತ್ನಾಗ ನಾವೇನಾದರೂ ಮನೆಗಿನೇ ಕಟ್ಟಬೇಕಂದ್ರೆ ತಾಂಡೋ ಬ್ಯಾಂಕಿಗೆ ಇಕ್ಕಿ ನಾವು ದುಡ್ಡು ತೊಗೊಂಡು ಬರ್ಬೋದಲ್ಲ ಅಂತ ಹೇಳ್ತಾ ಇರೋದು. ಹೋಗು, ನನಗೆ ತಲೆ ಕೆಡಿಸ್ಬೇಡ. ನನಗೆ ತಲೆ ಚಿಚ್ಚಿಡ್ದೋಗೈತೆ. ಹೋಗು. ನನ್ನ ಮಾತು ಕೇಳಲಿಲ್ಲ ಅಂದಮೇಲೆ ಏನನ್ನ ಮಾಡ್ಕೊಂಡು ಹಾಳಾಗೋಗು. ನನಗೆ ತಲೆ ಕೆಟ್ಟು ಒಟ್ಟು ಗೊಬ್ಬರ ಆಗೈತಿ. ಗೊಬ್ಬರ ಆಗೈತಿ ನನಗೆ ತಲೆ. ಸುಗುಣ ಬರ್ತೀನಿ, ಏನೋ ಒಡವೆ ತಗೊಳ್ತೀನಿ ಅಂತ ಹೇಳ್ತಿದ್ದಲ್ಲ, ಬರಬೇಕಾಗಿತ್ತು ಕಣೆ ಅಕ್ಕ. ಅದನ್ನೇ ಹೇಳ್ತಾ ಇದ್ದೀನಿ. ಇವರು ಬಂಗಾರ ಅದಕ್ಕೆ ಹಂಗೆ ಹಿಂಗೆ ಅಂತ ಇದ್ದಾರೆ. ಹೋಗತ್ತ, ದುಡ್ಡಿಲ್ಲ ಅಂದ್ರೆ ನನಗೆ ತಲೆ ಕೆಡಿಸ್ಬೇಡ ನೀನು. ನನಗೆ ಬರ್ತಿರೋ ಸಿಟ್ಟಿಗೆ ಏನು ಮಾಡೋಣಪ್ಪ, ಹೋಗಲ್ಲಿ ಕಳಿಸ್ಕೊಬಣ ಅಂತ ಅನ್ನಿಸ್ತೈತೆ ನನಗೆ. ನಡಿಯಕ್ಕ, ಸುಮ್ಮನೆ ಹೋಗೋಣ. ಇವ್ರ ಕತೆ ಕಟ್ಕೊಂಡ್ರೆ ಆಗಲ್ಲ. ಹಂಗೆ ಹೋಗಿ ಆಮೇಲೆ ಅಂಗಡಿ ತಕ್ಕೆ ಹೋಗಿ ಬರೋಕ್ಕಾಗುತ್ತೆ. ನಡಿ ಹೋಗೋಣ, ಹಾಕಿ ಬರೋಣ. ಅದಕ್ಕೆ ಬಾ ಹೋಗೋಣ. ಇವತ್ತು ಹಾಕಿ ಬಂದರೆ 10ನೇ ತಾರೀಕು ಇಸ್ಕೊಬರ್ಬೋದಾ? ಅಲ್ಲೇ ಇವತ್ತು ಇನ್ನೇನು ನಾಳೆ 3ನೇ ತಾರೀಕೇನ ಇವತ್ತು. 10ನೇ ತಾರೀಕು ಹೋಗಿ ಇಸ್ಕೊಬರ್ಬೋದು. 10ನೇ ತಾರೀಕು ರೆಡಿ ಆಗುತ್ತೆ. ನನ್ನ ಬಾಳಲ್ಲಿ ನೆಮ್ಮದಿಲ್ಲ, ಎಲ್ಲೆಡೆ ಕತ್ತಲಿ ತುಂಬಿದೆ ಎಲ್ಲ, ದಾರಿಯ ತೋರುವರ್ಯಾರೂ ಇಲ್ಲ, ನೀ ಕೈ ಬಿಟ್ಟರೆ ಗತಿಯೇ ಇಲ್ಲ, ಎಗ್ರೆ ಸಂಡಿ ನೀ ನನ್ನ ಬಿಟ್ಟರೆ ಗತಿಯೇ ಇಲ್ಲ. ನನ್ನ ಬಾಳಲ್ಲಿ ನೆಮ್ಮದಿಲ್ಲ, ಏನು ಮಾಡೋದು ನನಗೆ ಒಳಿತಾ ಇಲ್ಲ. ತಲೆ ಚಿಚ್ಚಿ ಹೋಗ್ತಾ ಇದೆ. ಫ್ರೀ 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 ಎಲ್ಲ ಫ್ರೀ, ಫ್ರೀ ಫ್ರೀ ಎಲ್ಲ ಫ್ರೀ. ಅಂಗಡಿ ಮಾಡಬೇಕಾ, ಎಗ್ರೆಸ್ ಅಂಗಡಿ ಮಾಡಬೇಕಾ, ಅಂಗಡಿ ಮಾಡಬೇಕಾ, ಎಗ್ರೆಸ್ ಅಂಗಡಿ ಮಾಡಬೇಕಾ. ರೀತಂದು ಇದು ಮನೆ. ರೀತಂದು ಅಮ್ಮ ಅಮ್ಮ ಮಮ್ಮಿ ಮಮ್ಮಿ. ವರ್ಷ ಯಾಕಲ್ಲ ಹಂಗತ್ತೀಯ? ಮಮ್ಮಿ ಅಲ್ಲಿ ಕೇಳಿಸ್ಕ ಬಾರ್ ಮಮ್ಮಿ. ಮಮ್ಮಿ ಬಾರ್ ಮಮ್ಮಿ, ಅಲ್ಲಿ ಕೇಳಿಸ್ಕ ಮಮ್ಮಿ ಬಾರ್ ಮಮ್ಮಿ. ನಾನು ಕೇಳಿಸ್ಕೊಂಬಲ್ಲಪ್ಪ, ನಾನು ಅಲ್ಲಿ ಕೇಳಿಸ್ಕೊಂಬಲ್ಲ. ನಾನು ಅವತ್ತೇ ಹೇಳಿದ್ದೀನಿ, ನಾನು ಅಲ್ಲಿ ಕೇಳಿಸ್ಕೊಂಬಲ್ಲಪ್ಪ ಅಂತ ಹೇಳಿ. ಬಾರಮ್ಮ ಅಮ್ಮ 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 ಮಮ್ಮಿ 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 ಬಾರ್ ಮಮ್ಮಿ. ಇಲ್ಲಪ್ಪ ಸ್ವಾಮಿ, ಇಲ್ಲಪ್ಪ ಸ್ವಾಮಿ, ಇಲ್ಲಪ್ಪ ನಾನು ಅಲ್ಲಿ ಕಳಿಸ್ಕೊಂಬಲ್ಲ. ನಾನು ಅವತ್ತು ಹೇಳಿದ್ದೀನಿ. ನನಗೆ ಅಲ್ಲಿ ಬೇಕಪ್ಪ ಸ್ವಾಮಿ. ನನ್ನ ಕೈಲಿ ಅಲ್ಲಿ ಇಲ್ದಿದ್ರೆ ಯಾತನ ತಿಂಬಕ್ಕಾಗಲ್ಲ ಅಂತ ನಾನು ಅವತ್ತು ಹೇಳಿದ್ನಿ. ಇಲ್ಲಪ್ಪ ಸ್ವಾಮಿ, ನಾನು ಅಲ್ಲಿ ಕೇಳಿಸ್ಕೊಂಬಲ್ಲ. ಅಮ್ಮ 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 ಮಮ್ಮಿ ಮಮ್ಮಿ. ಬಾ ಬಾ ಇಲ್ಲಿ, ಹೊಲ್ ಕೇಳಿಸ್ಕೊಂಬ ಬಾ. ಅಮ್ಮ ಬಾರಮ್ಮ ಅಮ್ಮ. ವರ್ಷ ನಾನು ಬರಲ್ಲ ಅಂತ ಕೇಳಿದ್ರೆ ಕೇಳಬೇಕು. ನಾನು ಅಲ್ಲಿ ಕೇಳಿಸ್ಕೊಂಬಲ್ಲಪ್ಪ ಸ್ವಾಮಿ. ನನ್ನ ಕೈಲಾಗಲ್ಲ ಅಲ್ಲಿ ಕೇಳಿಸ್ಕೊಂಬೋದು. ಇನ್ನು ನನ್ನೊಳೆ ಸಣ್ಣ ಕೇಳ್ತೀಯಲ್ಲ, ವಯಸ್ಸು ಹೋಗಿರೋರ್ನ. ನಮಗೆ ಕೈ ಕಾಲೆಲ್ಲ ನೋಯ್ತೇವೆ, ಇನ್ನು ಅಲ್ಲಿ ಕೇಳಿಸ್ಕೊಂಬಂದು ಅಷ್ಟೇನೆ. ನೀನೇನು ನಿಂತನಾಗಿದೀಯಾ? ಅಮ್ಮ 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 ಎಗ್ರೆಸ್ ಅಂಗಡಿ ಬಾರಮ್ಮ, ಎಗ್ರೆಸ್ ಅಂಗಡಿ ಬಾರಮ್ಮ. ಅಮ್ಮ ಇವಾಗ ನನ್ನ ಎಗ್ರೆಸ್ ಅಂಗಡಿ ವ್ಯಾಪಾರ ಆಗ್ತಿಲ್ಲ ಕಣಮ್ಮ, ವ್ಯಾಪಾರ ಆಗ್ತಾ ಇಲ್ಲ. ಇವಾಗ ಹೋಗ್ತಾ ಇದ್ದೀನಿ, ವ್ಯಾಪಾರ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದ್ಯಾಕೋ ವರ್ಷ ಹಿಂಗೆ ಮಾತಾಡ್ತೀಯ? ತಾಲ್ಕೆಟ್ಟರ್ ಮಾತಾಡ್ದಂಗೆ ಆಗುತ್ತೆ. ಯಪ್ಪ, ಇವನಿಗೆ ಏನಾತಪ್ಪ ಸ್ವಾಮಿ, ಹಿಂಗೆ ಆಡ್ತಾ ಇದ್ದಾನೆ ತಿಕ್ಲು ನನಗೆ. ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಇವನು? ಒಳ್ಳೆ ತಲ್ಲು ಜೊತೆ ಆಡ್ದಂಗೆ ಆಡ್ತಾ ಇದ್ದಾನಲ್ಲ. ಲಲಲ ಲಲಲ
ಲಲ್ಲ 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 ಲಲ್ಲ. ಇವತ್ತು ಎಗ್ ರೈಸ್ ಅಂಗಡಿ ತಕ್ಕೆ ಒಬ್ರು ಬಿಡ್ಕೊಂಬಲ್ಲ, ಎಲ್ಲ ರೀತ ಅಂಗಡಿ ಹತ್ರನೇ ಹೋಗ್ರಿ ಅಂತ ಹೇಳ್ತೀನಿ. ಲಲ್ಲ ಲಲ್ಲ ಲಲ್ಲ. ಜೈ ಜೈ ಜಕ್ಕಣಕ್ಕ ಜೈ ಜೈ ತೋಮ್ ತಕ್ಕಣ್ಣ ಕಣ್ಣಕ್ಕ ತೋಮ್ ತಕ್ಕ ಜಣ 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 ಜಣಕ್ಕ. ಜೈ ಜೈ ಜಕ್ಕಣಕ್ಕ ಜೈ ಜೈ ಜಕ್ಕಣಕ್ಕ ಜಣ 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 ಕಾಂಚನ. ಜೈ ಜೈ ಜಕ್ಕಣಕ್ಕ ಲಲ್ಲ ಲಲ್ಲ ಲಲ್ಲ. ಯಪ್ಪ ಈ ಹುಡುಗಿ ಯಾಕಪ್ಪ ಹಿಂಗೆ ಆಡ್ತಾ ಇದ್ದಾನೆ ಹಾಡು ಹೇಳ್ಕೊಂಡು? ಅಲ್ಲ ತಿಕ್ ನಂಗೆ ಆಡ್ತಾ ಇದ್ದಾನೆ. ಕಣೆ ಜಯಮ್ಮ, ಯಾಕೆ ನಿಮ್ಮ ಹುಡುಗ ಹಂಗೆ ಹಾಡು ಹೇಳ್ಕೊಂಡು ಓಡಾಡುತ್ತೆ? ಹಾಂ, ಯಾಕ ಒಂಥರ ತಲ್ಲುದಾಕಿರಂಗ ಐತಲ್ಲೇ ನಿಮ್ಮ ಹುಡುಗಿಗೆ? ನಮ್ಮ ರಂಗಜ್ಜಿ ಅಲ್ವೇ? ನೋಡಿ ಯಾಕೆ ಹಂಗೆ ಆಡ್ತಾ ಇದ್ದಾನೆ. ಅಯ್ಯೋ ಶಿವನೇ, ಎಲ್ಲನ ಅಲ್ಲಿ ಕೀಳ್ಸ್ಯವ್ರೇನ ಗೌಡ್ರು. ಅದಕ್ಕೇನೆ ತಲ್ಲು ಜದಂಗಾಗೈತಿ. ಅಲ್ಲಿಗೂ ತಲೆಗಳಿರೋ ನರುಕ್ಕೂ ಲಿಂಕ್ ಇರುತ್ತಂತೆ. ಅಲ್ಲಿ ಕೀಳ್ಸಿರೋದಕ್ಕೆಲ್ಲ ತಲ್ಲು ಜಾದಂಗಾಗಿರ್ಬೇಕೇನಪ್ಪ ನಮ್ಮ ಹುಡುಗನ್ಗೆ. ಕೀಳ್ಸಿಲ್ಲಂತೆ ಕಣ್ಜಯಮ್ಮ, ಸುಮ್ಮನೆ ಎದ್ರಿಸಿದ್ರಂತೆ. ಅವಳು ತಿರ್ಗಾ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಅಂದ್ಲಂತೆ. ಸುಗುಣ, ನಿಮ್ಮ ಸ್ವಾಸೆ ಸುಗುಣ ಮನೆ ಕೆಲ್ಸಕ್ಕೆ ಹೋಗ್ತಾಳಂತೆ ಗೌಡ್ರದು. ಕೀಳ್ಸಿಲ್ವಂತ ಕಣೆ ಅಲ್ಲ. ಮತ್ತು ಯಾಕೆ ತಲ್ಲು ಜಾದಂಗೆ ಆಡ್ತಾನಲ್ಲ ಇವನು? ಹಾಂ, ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ನಮ್ಮ ಹುಡುಗ? ಅಯ್ಯೋ ಶಿವನಿ, ಅಪ್ಪ ದೇವ್ರಿಗೆ ಏನಾಗಿರ್ಬೋದಮ್ಮ? ಅಯ್ಯಪ್ಪ ಹೋಗಿ ವಿಷಯನ ಅವಳಿಗೆ ಹೇಳೋಣಪ್ಪ ಅಷ್ಟು. ಯಾಕ ಕಣೆ ವರ್ಷ ಯಾಕೆ ಹಂಗೆ ಆಡ್ತಿದ್ದ ಅಂತ ಹೇಳಿ. ಅವಳು ಎಲ್ಗೋದ್ಲ ಏನೇನು ಸ್ವಾಸಿಗೆ ಅವಳಾಗೆ ನೋಡು ಕೇರ್ ಗುಂಟೆ ಓಡಾಡ್ತಾ ಇದ್ದಾನೆ. ಲಲ್ಲ ಅಂತ ಹಾಡು ಹೇಳ್ಕೊಂಡು ಎಲ್ಗ ಬೇರೆ ಹೋಗ್ತಾನೆ. ಆತ ಯಾಗ್ರೆಸ್ ಅಂಗಡಿ ತಕ್ಕ ಹೋಗ್ನಿ ಅಂಬನು. ಈಗ ಇವಳು ನಮ್ಮ ರೀತ ಯಾಗ್ರೆಸ್ ಅಂಗಡಿ ಇಕ್ಕವಳಂತೆ. ಅದೇನೋ ತಲ್ಗಿಲ್ ಕೆಡಿಸ್ಕೆಣ್ಣೋ ಏನೋ. ಯಾಕಪ್ಪ ಹಂಗಾಡ್ತಾ ಇದ್ದಾನೆ? ಕುಡ್ದವನೆ ಎಂಬ ಕುಡ್ದವನು ಇಲ್ಲ, ಆರೆ ಕುಡಿಯೋದು ಬಿಟ್ಟವನಿ. ಕುಡ್ದಿರೋದಾದ್ರೆ ಗೊತ್ತಾಗುತ್ತೆ ಕುಡ್ದಿರೋರು ಹೆಂಗೆ ಮಾತಾಡ್ತಾರೆ ಅಂತ. ಒಂದು ಕ್ಷಣಕ್ಕೆ ಸಿಟ್ಟಾಗ್ತಾನೆ, ಒಂದು ಕ್ಷಣಕ್ಕೆ ಒಂದೀಟು ನೋಗ್ತಾನೆ, ಒಂದು ಕ್ಷಣಕ್ಕೆ ಹಂಗೆ ಹೊಲ್ ಬಿಡ್ಕೊಂಡು ಹಂಗೆ ಓಸು ಭಯಗಳ ಹೊಲ್ಲೆಲ್ಲ ಕಾಳಂಗೆ ನೋಗ್ತಾನೆ. ಅದು ಹಂಗೆ ಹಿಂಗೆ ಆಡ್ತಾ ಇದ್ದಾನೆ. ಒಂದೊಂದ್ಸತಿ ಹೇಳೋದ್ರಂಗೆ ಆಡ್ತಾನೆ, ನಗೋದ್ರಂಗೆ ಆಡ್ತಾನೆ. ಕುಡ್ದಿಲ್ಲ ರಂಗಜ್ಜಿ. ಕುಡ್ದಿದ್ರೆ ಬಿಡಪ್ಪ ಕುಡ್ದವನೇ ಅನ್ಬೋದಾಯಿತು. ನಾನು ಕುಡಿತಿದ್ನಲ್ಲ, ಕುಡ್ದವನೇನೋ ಸುಡ್ಗಾಡೋ ಅಂದ್ಕಂಡು. ಅವನಿಗೆ ಎಲ್ಲೋನ ಇದೆ ಆತ ತಲೆ ಕೆಡ್ಸೋಣ ಅಂದ್ಕಣಿ ಜಯಮ್ಮ. ನಿಜ, ಕುಡ್ದಿಲ್ ಕಣಿ. ನಾನು ಕುಡ್ದಿರ್ಬೇಕೇನೋ ಮೊದಲು ಬೋಲ್ ಕುಡಿಯೋನಲ್ಲ, ಕುಡ್ದಿರ್ಬೇಕೇನೋ ಅಂದ್ಕಂಡು. ಇಲ್ಲ ಆಲೆ ಅದ್ರ ಸುದ್ದಿಗೆ ಹೋಗಲ್ಲ ರಂಗಜ್ಜಿ. ಅದ್ರ ಸುದ್ದಿಗೆ ಹೋಗಲ್ಲ, ಆಲೆನೇ ಕೈ ಬಿಟ್ಟವನವನು. ಹೋಗಿ ಹೇಳೋಗಮ್ಮ, ಹೋಗು ನಿನ್ನ ಸಸಿಗೆ ಹೇಳೋಗಿ ಕರ್ಕೊಂಬರೇ ಯಾಕೆ ಹಿಂಗೆ ಆಡ್ತಿದ್ದ ಅಂತ. ಯಪ್ಪ ನಮ್ಮ ವರ್ಷಗೆ ಏನಾತಪ್ಪ, ಯಾಕಪ್ಪ ಹಿಂಗೆ ಆಡ್ತಾ ಇದ್ದಾನೆ ನಮ್ಮ ವರ್ಷ? ಅಯ್ಯೋ ದೇವ್ರೆ, ನೋಡಿ ಯಾಕೆ ಇಜ್ಜೆ ಯಮ್ಮನ ಮಗ ಹೆಂಗೆ ಆಡ್ತಾ ಇದ್ದಾನೆ ಹಂಗೇನೆ ಹೋಗತ್ತ. ಹಾಡು ಹೇಳ್ಕೊಂಡು ನೋಗ್ತಾನೆ, ಅವಳೋದ್ರಂಗೆ ಆಡ್ತಾನೆ ಹಂಗೇನೆ. ನೋಡಿ ಹೆಂಗೆ ಯಾತೈತೋ ಮಾತಾಡ್ಕೊಂತಾನೆ ಒಬ್ಬೊಬ್ಬನೇನೆ. ನಾನು ಕೂಡ್ದವನೇ ಅಂತ ಅಂದ್ಕೊಂಡೆ ವೀಕ್ಷಕರೇ, ಆದರೆ ಕೂಡ್ದಿಲ್ಲ. ಅವ್ನಿಗೆ ಯಾಕನ ತಲ್ಲು ಜಾದಂಗಾಗೈತಿ. ಹೆಂಗೆ ಆಡ್ತಾ ಇದ್ದಾನೆ ಪಾಪ. ಎಂದೆಂದು ಹಿಂಗೆ ಆಡ್ತಿರ್ಲಿಲ್ಲಪ್ಪ, ಸುಮ್ಕಿರೋನು. ಇವಾಗ ಯಾಕಪ್ಪ ಹಿಂಗೆ ಆಡ್ತಾ ಇದ್ದಾನೆ? ಕುಡ್ದಿಲ್ಲ, ಮೊದಲು ಕುಡಿತಿದ್ನಲ್ಲ, ಇವಾಗ ಹಾಲೆ ಕೈ ಬಿಟ್ಟವನಿ. ಇವಾಗ ಯಾಕೆ ಹಿಂಗೆ ಆಡ್ತೈತೆ ಎಂಬುದು ಗೊತ್ತಿಲ್ಲ. ಹುಡುಗ ನೋಡಿ ಕೆರ್ಗುಂಟೆ ಓಡಾಡ್ತಾ ಇದ್ದಾನೆ. ಅಥವಾ ಬೈಕ್ನ ಬೇರೆ ಎತ್ಕೊಂಡು ಹೋದ. ಯಾಕೆ ಹಿಂಗೆ ಆಡುತ್ತಪ್ಪ ಈ ಹುಡುಗ? ಇಪ್ಪ ದೇವ್ರೆ, ಏನಾಗೈತೆ ಏನೋ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.